ತಿಂದಾಗ ಹೋಗ್ಬೇನಾ ಯಾಕಂಗಿದೆ ಮುಂಗ ಗ್ಯಾಸ್ ಇವತ್ತು ಗ್ಯಾಸ್ ಬರಲಿಲ್ಲ ಅಲ್ವಾ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಕಲರ್ ಮಸ್ತಾಗಿದೆ ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಗೈಸ್ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಸೂರ್ಯ ನೋಡಿ ಸೂರ್ಯನೂ ಬಂದಿಲ್ಲ ಜಸ್ಟ್ ಹಾಗೆ ಓಪನ್ ಆಗ್ತಾ ಇದೆ ಮೋಡ ಎಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾವೆ ಎಲ್ಲ ವಾಕ್ ಮಾಡ್ತಾ ಇದ್ದಾರೆ ಗೈಸ್ ಇನ್ನು 6:30 ಆಗಿದೆ ಅಷ್ಟೇ ಟೈಮು ಫುಲ್ ಬೆಳಗಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ಇವಾಗ ಸ್ವಲ್ಪ ಬೇಗ ಬೆಳಗಾಗುತ್ತೆ ಗೈಸ್ ನೈಟ್ ಸ್ವಲ್ಪ ಲೇಟಾಗಿ ಕತ್ಲಾಗಿ ಬೇಗ ಬೆಳಗಾಗುತ್ತೆ ಅಂದರೆ ಡೇ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ ನೈಟ್ ಬೇಗ ಕಳೆದೋಗುತ್ತೆ ಗೈಸ್ ಇವತ್ತು ಗ್ಯಾಸ್ ಇಲ್ಲದೆ ಇರೋ ಕಾರಣ ನಾನು ಟಿಫನ್ ಏನು ಮಾಡಿಲ್ಲ ನಮ್ಮ ಮನೆಯವ್ರಿಗೆ ಆಚೆನೇ ತಿನ್ನಿ ಅಂತ ಹೇಳಿದ್ದೀನಿ ಇನ್ನೇನು ಮಾಡೋದು ಬೇಗ ಆಗೋದು ಇಲ್ಲ ಗೈಸ್ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕುಕ್ಕರ್ ಇದ್ದಿದ್ರೆ ಆಗೋಗ್ತಿತ್ತು ಬಟ್ ಕುಕ್ಕರ್ ಇಲ್ಲ ಅಲ್ವಾ ಬೇಗ ಆಗೋದಿಲ್ಲ ಅಂತೇಳಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಮನೆ ಕೆಲಸ ಮಾಮೂಲಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಕಸ ಹೊಡೆದು ಇವತ್ತು ಸೋಮವಾರ ಮನೆ ದೇವ್ರ ವಾರ ಆಗಿರೋದ್ರಿಂದ ಹೊರಗಡೆದೆಲ್ಲ ಕ್ಲೀನ್ ಮಾಡಿ ನಮ್ಮ ಮನೆಯವ್ರು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟೆ ಅವರು ಪೂಜೆ ಮಾಡಿಬಿಟ್ಟು ನೈಟ್ ಗಂಜಿ ಕಾಸಿಡ್ತೀನಲ್ವ ನಾನು ನಾರ್ಮಲಾಗಿ ಅದು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಫ್ರಿಜ್ ಗಿಜ್ಗೆಲ್ಲ ಏನು ಇಡೋದಿಲ್ಲ ಗೈಸ್ ಹಾಗೆ ಕಾಸಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಹಾಗೆ ಎತ್ತಿಡ್ತೀನಿ ಬೆಳಗ್ಗೆ ಅವರು ಡ್ಯೂಟಿಗೆ ಹೋಗುವಾಗ ಬೆಳಿಗ್ಗೆನೇ ಕುಡಿದ್ಬಿಟ್ಟು ಆಮೇಲೆ ಡ್ಯೂಟಿಗೆ ಓಡ್ತಾರೆ ಕಾಫಿ ಟೀ ಎಲ್ಲ ಏನು ಕುಡಿಯೋದಿಲ್ಲ ಡೈರೆಕ್ಟ್ ಗಂಜಿ ಕುಡಿದ್ಬಿಟ್ಟು ಡ್ಯೂಟಿಗೆ ಹೋಗೋದು ನೋಡಿ ರೆಡಿ ಆಗ್ತಾವ್ರೆ ಇವತ್ತು 7 ಗಂಟೆ ಆಗಿದೆ ಗೈಸ್ 6:30ಗೆಲ್ಲ ಡ್ಯೂಟಿಗೆ ಹೋಗ್ತಾಯಿದ್ರು 7 ಗಂಟೆ ಆಗಿದೆ ಇವತ್ತು ಇನ್ನೂ ಡ್ಯೂಟಿಗೆ ಹೋಗಿಲ್ಲ ನೋಡಿ ಬೆಳಿಗ್ಗೆ ಹೋಗುವಾಗ ಫುಲ್ ಜಾಮ್ ಜೂಮ್ ಅಂತ ರೆಡಿಯಾಗಿ ಹೋಗ್ತಾರೆ ಬರೋ ಅಷ್ಟರಲ್ಲಿ ನೋಡಬೇಕು ಗೈಸ್ ಅವ್ರ ಮುಖ ಹೆಂಗಾಗಿರುತ್ತೆ ಅಂತೇಳಿ ಇನ್ನು ಇವತ್ತು ಬಿಸಿಲೆಲ್ಲ ಚೆನ್ನಾಗಿರೋದ್ರಿಂದ ನೆನ್ನೆನೇ ಹಾಕ್ಸ್ಬೇಕಾಗಿತ್ತು ರಾಗಿ ಹಿಟ್ಟು ಖಾಲಿ ಆಗಿತ್ತು ಸೊ ಇವತ್ತು ಬಿಸಿಲು ಚೆನ್ನಾಗಿದೆ ಅಂತೇಳಿ ಮನೆ ಮುಂದೆನೇ ಒಣಗಾಕಿದ್ದೀನಿ ಮೇಲ್ಗಡೆ ಟೆರ್ರಸ್ ಮೇಲೆ ತಗೊಂಡೋಗ್ಬೋದಾಗಿತ್ತು ಗೈಸ್ ಅಲ್ಲಿ ಪಾರಿವಾಳ ಎಲ್ಲ ಜಾಸ್ತಿ ಬರ್ತವೆ ಅಂತ ಹೇಳಿ ಮೇಲ್ಗಡೆಗೇನು ಹೋಗಲಿಲ್ಲ ಹಾಗೆ ಕಡಲೆಕಾಯಿನೂ ಸ್ವಲ್ಪ ಇತ್ತು ಒಣಗಿದೆ ಚೆನ್ನಾಗಿ ಆದ್ರೂ ಅವಾಗವಾಗ ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅವು ರೆಕ್ಕೆ ಹುಳ ಥರ ಬರ್ತವೆ ಆ ಹುಳ ಎಲ್ಲ ಸೇರ್ಕೋಬಾರ್ದು ಅಂತ ಹೇಳಿ ನಾನೇ ಅವಾಗವಾಗ ಚೆನ್ನಾಗಿ ಒಣಗಿಸ್ಬಿಟ್ಟು ಎತ್ತಿಡ್ತೀನಿ ನೋಡಿ ಅವು ಸುಲಿದ್ರೆ ಟಪ್ ಅನ್ನೋ ಸೌಂಡ್ ಬರುತ್ತೆ ಅದು ಕೈ ಆಡಿಸುವಾಗ ಫುಲ್ ಸೌಂಡ್ ಬರ್ತಾ ಇರ್ತವೆ ಗೈಸ್ ಅವಾಗ ಗೊತ್ತಾಗುತ್ತೆ ಚೆನ್ನಾಗಿ ಒಣಗಿದೆ ಅಂತ ಹೇಳಿ ಹೊಸ ಕಡಲೆಕಾಯಿನೇ ಈ ಸಲ ಕಿತ್ತಿರೋದೇನೆ ಆದ್ರೂ ಅವಾಗವಾಗ ಎತ್ತಿಡ್ತಾ ಇರಬೇಕು ಬೇಸಿಗೆಲಿ ಹಾಕ್ತಾರಲ್ಲ ಸಮ್ಮರ್ ಸೀಸನಲ್ಲಿ ಆ ಕಡಲೆಕಾಯಿ ಇದು ಮಳೆಗಾಲದಲ್ಲಿ ಹಾಕಿರೋದಲ್ಲ ಒಂದು 2 ಮಂತ್ಸ್ 3 ಮಂತ್ಸ್ ಆಗಿದೆ ಅಷ್ಟೇ ಇನ್ನೂ ಅದು ಫ್ರೆಶ್ ಕಡಲೆಕಾಯಿ ಅದನ್ನು ಅವಾಗವಾಗ ಒಣಗಿಸಿ ಎತ್ತಿಟ್ಕೊತಾ ಇರಬೇಕು ಗೈಸ್ ಇಲ್ಲಾಂದರೆ ಹುಳ ಆಗೋಗ್ಬಿಡುತ್ತೆ ಹುಳ ಅಂದರೆ ರೆಕ್ಕೆ ಹುಳ ಬೀಳ್ತಾವೆ ಅಷ್ಟೇ ಮನೆ ತುಂಬ ಹರಾಡ್ತಾ ಇರ್ತವೆ ಇನ್ನು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದ್ಮೇಲೆ ನಾನು ಕಾಫಿ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಿದ್ದೀನಿ ಗೈಸ್ ತರಕಾರಿ ಸಾಂಬಾರು ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕಲ್ವ ಒಂದೊಂದಾಗಿ ಅಂತೇಳಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮಾಡೋದನ್ನು ತರಕಾರಿ ಸಾಂಬಾರು ಮಾಡಿಟ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ ರೈಸ್ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಫಂಕ್ಷನ್ಗಳಲ್ಲೆಲ್ಲ ಜಾಸ್ತಿ ಅಡುಗೆ ಮಾಡುವಾಗ ಮಾಡ್ತೀವಲ್ವ ನಾವು ಜಾಸ್ತಿ ನೀರಿಟ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದಾಕಿ ಬಸ್ದು ಮಾಡ್ತೀವಲ್ವ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಕುಕ್ಕರ್ಗೆಲ್ಲ ರೆಸ್ಟು ಗೈಸ್ ಸಿಲ್ವರ್ ಕುಕ್ಕರ್ಗೆಲ್ಲ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ ಸ್ಟೀಲ್ ಪಾತ್ರೆಗೆಲ್ಲ ಕೆಲಸ ಕೊಟ್ಟಿದ್ದೀನಿ ನೋಡಿ ಈಗ ಇಟ್ಟಿದ್ದೀನಿ ಇನ್ನೂ ಅದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದಮೇಲೆ ಅದನ್ನು ಯಾವಾಗಲೂ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಗೈಸ್ ಅದಕ್ಕೋಸ್ಕರ ಒಂದು ಸ್ಪೂನ್ ತೊಗೊಂಡು ತಿರುಗ್ತಾ ಇದ್ದೀನಿ ನನ್ನ ಮೇಲೆ ತಿರುಗಿಸಿದ್ರೆ ಅದು ಕೆಳಗಿರೋ ಪಾತ್ರೆ ಸಮೇತ ತಿರುಗ್ತಾ ಇದೆ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು ಅರ್ಧಂಬರ್ಧ ಬೆಂದಿದೆ ಇನ್ನು ಅದು ಒಂದು ಸ್ವಲ್ಪ ನೀಟಾಗಿ ಕುಕ್ ಆಗೋವರೆಗೂ ಆವಾಗವಾಗ ಕೈ ಆಡಿಸ್ತಾ ಇರಬೇಕು ಇಲ್ಲ ಅಂದರೆ ಅದು ಫುಲ್ ಕೆಳಗಡೆಗೆ ಕಚ್ಕೊಂಡ್ಬಿಟ್ಟು ಸೀದ್ಬಿಡುತ್ತೆ ನಾನು ನಾರ್ಮಲಾಗಿ ಹಿಂಗಿಸ್ತಿದ್ದೆ ರೈಸ್ ಮಾಡುವಾಗ ಅದು ಒಂದು 2-3 ಸಲ ಮಾಡಿದ್ದೀನಿ ಮೇಲ್ಗಡೆ ಅಕ್ಕಿ ಆಗೋದು ಇಲ್ಲ ಅಂದರೆ ಫುಲ್ ನುಣ್ಣಗಾಗೋದು ಇಲ್ಲ ತಳ ಎಲ್ಲ ಫುಲ್ ಕಪ್ಪಗೆ ಸೀದೋಗ್ಬಿಡೋದು ರೈಸ್ ಎಲ್ಲನ ಆ ಥರ ಆಗ್ತಾಯಿತ್ತು
ಅದಕ್ಕೆ ಈ ಸಲ ಹೊಸ್ದಾಗಿ ನನ್ನ ಫ್ರೆಂಡ್ ರೀಸೆಂಟಾಗಿ ಇಸ್ಕೊಂಡು ಹೋಗಿದ್ಲು, ಅವ್ರದ್ದು ಗ್ಯಾಸ್ ಖಾಲಿ ಆದಾಗ. ಅವರು ಫಸ್ಟ್ ಹಿಂಗೆ ಮಾಡ್ತಿದ್ರು, ಅವ್ರದ್ದು ಅಂದರೆ ಅನ್ನ ಎಲ್ಲ ಸೀದೋಗುತ್ತೆ ಅಂತ ಗೊತ್ತಾದ್ಮೇಲೆ ಒಂದ್ಸಲ ಜಾಸ್ತಿ ನೀರಿಟ್ಬಿಟ್ಟು ಬಸ್ದು ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಟ್ರೈ ಮಾಡಿದ್ದಾಳೆ. ಆವಾಗ ಚೆನ್ನಾಗಿ ಬಂದಿತ್ತು ಗೈಸ್, ರೈಸ್ ಎಲ್ಲ ಉದುದ್ರಾಗಿ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಹೇಳಿದ್ಲು, ನೀನು ನೆಕ್ಸ್ಟ್ ಟೈಮ್ ಮಾಡುವಾಗ ರೈಸ್ ಈ ಥರ ಮಾಡು ಅಂತ. ನಾನು ಹಾಗೆ ಟ್ರೈ ಮಾಡಿದೆ ನೋಡಿ, ಅನ್ನ ಎಲ್ಲ ಬಸದ ಮೇಲೂ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಅಂತ ಹೇಳಿ. ಪರವಾಗಿಲ್ಲ, ಯಾವ್ದಾರ ಫಂಕ್ಷನಲ್ಲಿ ಊಟ ಮಾಡ್ತೀವಲ್ಲ ಆ ಥರ ಇತ್ತು, ಚೆನ್ನಾಗಿ ಬಂದಿತ್ತು ರೈಸು. ಇನ್ನು ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಇವತ್ತು ಸೋಮವಾರ ಅಲ್ವಾ ಗೈಸ್, ನಮ್ಮ ಮನೆ ದೇವ್ರ ವಾರ, ಅದಕ್ಕೆ ಸೋಮವಾರ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ. ಈಗಂತೂ ಸಾವಂತಿಗೆ ಹೂವು ಸಿಗ್ತಾನೆ ಇಲ್ಲ ಗೈಸ್, ಮಾರಿಗೋಲ್ಡ್ ಅಂತೂ ಸಿಗ್ತಾನೆ ಇಲ್ಲ. ನಾನು ಮನೆ ಹತ್ರ ಬರೋರ ಹತ್ರ ತೊಗೊತೀನಲ್ವ, ಅವ್ರು ತರ್ತಾ ಇಲ್ಲ. ಅದಕ್ಕೆ ಗುಲಾಬಿ ಆಮೇಲೆ ಮಳ್ಳೆ ಹೂವು ಬರುತ್ತಲ್ಲ, ಆ ಮಳ್ಳೆ ಹೂವಿಂದನೇ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದೆ. ಇವತ್ತು ಅಪರೂಪಕ್ಕೆ ನಮ್ಮ ಮನೆಯವರು ಗೋಬಿ ತಂದು ಕೊಟ್ಟಿದ್ದಾರೆ ನನಗೆ. ತುಂಬ ದಿನ ಆಗಿತ್ತು ಗೈಸ್, ತರ್ತಾ ಇರಲಿಲ್ಲ. ಅವರ ಹೊರ್ಗಡೆದೆಲ್ಲ ಜಾಸ್ತಿ ತರಲ್ಲ, 1 ಮಂತ್ 2 ಮಂತ್ಸ್ ಆಗಿತ್ತು ತಂದು. ಇವತ್ತು ತಂದಿದ್ದಾರೆ, ಅದಕ್ಕೆ ತಿಂತಾಯಿದ್ದೀನಿ. ಅವ್ರು ಆಲ್ರೆಡಿ ತಿಂದರು, ಊಟದ ಜೊತೆಗೆ ಹಾಕ್ಕೊಂಡು ತಿಂದುಬಿಡ್ತಾರೆ ಅವರು. ಗೈಸ್ ಈಗ ನಾನು ತಿಂದ್ಬಿಟ್ಟು ಬೇಗ ಬೆಳಿಗ್ಗೆ ರಾಗಿ ಎಲ್ಲ ಒಣಗಾಕಿದ್ನಲ್ಲ, ಅದನ್ನೆಲ್ಲ ತುಂಬಿಟ್ಟಿದ್ದೀನಿ. ಹಾಕ್ಸ್ಕೊಂಬರಕ್ಕೆ ಹೋಗಬೇಕು. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿಯಾಗಿದ್ದಾರೆ ಹೋಗೋದಕ್ಕೆ, ಕರಿತಾ ಇದ್ದಾರೆ, ಎಷ್ಟೊತ್ತು ಬಾ ಬೇಗ ಹೋಗೋಣ ಅಂತ. ಅದಕ್ಕೆ ರೇಗಿಸ್ತಾ ಇದೆ ಗೈಸ್, ಯಾಕೆ ಅಂತ ಇದ್ದೀರಾ ಅಂತ ಅಂದರೆ ಹಾಗೇನಿಲ್ಲ, ಜಸ್ಟ್ ನಾರ್ಮಲ್ ಆಗಿದ್ದೀನಿ, ಬೇಗ ಬಾ ಅಂತ ಹೇಳಿದ್ರು. ಅವ್ರಿಗೆ ಎಲ್ಲಾದರೂ ಹೊರಟ್ರೆ ಸಾಕು, ಬೇಗ ಹೋಗಬೇಕು ಗೈಸ್. ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಗ್ಯಾಸ್ ಬರಲಿಲ್ಲ, ಅಟ್ಲೀಸ್ಟ್ ನೆನ್ನೆ ಒಂದಿನ ಹೇಗೋ ಮಾಡಿಬಿಟ್ಟೆ, ಇವತ್ತಾದರೂ ಗ್ಯಾಸ್ ಬರುತ್ತೆ ಅಂದ್ಕೊಂಡೆ. ಬಟ್ ಅವರೆಲ್ಲೋ ಬೇರೆ ಕಡೆ ಜಾಸ್ತಿ ಇದು ಸ್ಟಾಕ್, ಆ ಕಡೆ ಹೋಗಿದ್ವಿ, ನಾಳೆ ಬರ್ತೀವಿ ಅಂತ ಹೇಳಿದ್ರು. ಇವತ್ತು ಬರಲಿಲ್ಲ ಗೈಸ್. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಧ್ಯಾಹ್ನನೇ ಸಾಂಬಾರು ಮಾಡಿದ್ರಿಂದ ಈಗ ಸ್ವಲ್ಪ ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊಳ್ಬೋದು ಅಂತೇಳಿ ಸುಮ್ಮನೆ ಅದೇ. ಇನ್ನೇನು ಮಾಡೋಕ್ಕಾಗಲ್ಲ, ಬರೋದಕ್ಕಾಗಲ್ಲ ಅಂತ ಅಂದಮೇಲೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಮುಂಚೆನೇ ನಾನು ಹೇಳಬೇಕಿತ್ತು ಬುಕ್ ಮಾಡೋದಕ್ಕೆ, ಇನ್ನೂ 1-2 ದಿನ ಬರುತ್ತೆ ಅಂತ ಹೇಳಿ ಸುಮ್ಮನಾಗಿದೆ. ಈಗ ಲಾಸ್ಟಿಗೆ ಹಿಂಗೆ ನನ್ನ ಥರನೇ ಇರ್ತಾರೆ ತುಂಬ ಜನ, ಖಾಲಿ ಆದಮೇಲೆ ಎಲ್ಲ ಹುಡ್ಕಾಡೋದು, ಮುಂಚೆನೇ ಪ್ರೀ ಪ್ಲ್ಯಾಂಡಾಗಿರೋದಿಲ್ಲ. ನಾನು ಒಂಥರ ಹಾಗೇನೆ. ಸೊ ಗೈಸ್, ಏನು ಮಾಡೋಕ್ಕಾಗಲ್ಲ, ನಾಳೆವರೆಗೂ ವೆಯ್ಟ್ ಮಾಡಲೇಬೇಕು. ನಾಳೆ ಬಂದರೆ ಬಂದಂಗೆ ಗೈಸ್, ಅವ್ರು ಬರೋವರೆಗೂ ನಂಬಿಕೆನೇ ಇಲ್ಲ. ಬಂದು ಕಾಲ್ ಮಾಡಿದಾಗೆ ಗೊತ್ತಾಗೋದು, ಅಲ್ಲಿವರೆಗೂ ಗ್ಯಾಸ್ ಬರುತ್ತೆ ಇಲ್ಲ ಅನ್ನೋದೇ ಗೊತ್ತಾಗಲ್ಲ. ಈಗೇನು ಗ್ಯಾಸ್ಗೇನು ಬರ ಇಲ್ಲ, ಅವಾಗಿನ ಥರ ಏನು ಕಷ್ಟ ಇಲ್ಲ. ಅವಾಗಾದರೆ 15 ಡೇಸ್ ಮುಂಚೆನೇ ಬುಕ್ ಮಾಡ್ಕೋಬೇಕಿತ್ತು, ಬಟ್ ಈಗೇನಿಲ್ಲ. ಮೊನ್ನೆ ಬುಕ್ ಮಾಡಿದ್ದು ನೆನ್ನೆ ಬರಬೇಕಿತ್ತು, ಅವರೆಲ್ಲೋ ಬೇರೆ ಕಡೆ ಸ್ಟಾಕ್ ಜಾಸ್ತಿ ಇದ್ದಾವೆ ಅಂತೇಳಿ ಹೋಗಿದ್ದಾರೆ ಅಷ್ಟೇ ಗೈಸ್. ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ ತೋರಿಸ್ಬೇಕು, ಅಂದರೆ ಡ್ರೆಸ್ ಅಲ್ಲ, ನೈಟಿ. ನಮಗೆ ಹೆಣ್ಮಕ್ಳಿಗೆ ತುಂಬಾ ಕಂಫರ್ಟಬಲ್ ಇರೋವಂತಹ ನೈಟಿ ತೋರಿಸ್ಬೇಕಿತ್ತು. ಆ್ಯಕ್ಚುಲಿ ಅದು ನಂದಲ್ಲ, ಸ್ಟಿಚ್ ಹಾಕೋದಕ್ಕೆ ಅಂತ ಹೇಳಿ ಕೊಟ್ಟಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಓಲ್ಡ್ ಮಾಡಲ್ಲೇ, ನ್ಯೂ ಮಾಡಲ್ ಏನಲ್ಲ, ಓಲ್ಡ್ ಮಾಡಲ್ಲೇ, ಆದ್ರೂ ಒಂಥರ ಚೆನ್ನಾಗಿದೆ, ನೋಡೋದಕ್ಕೆ ಯುನೀಕ್ ಆಗಿದೆ. ಕಲರ್ಸು ಅಷ್ಟೇ, ಕಲರ್ ಕಲೆಕ್ಷನ್ ಸೂಪರಾಗಿ ತಗೊಂಡಿದ್ದಾರೆ. ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತೇಳಿ ನಿಮಗೂ. ಸಕ್ಕದಾಗಿದ್ದಾವೆ ಗೈಸ್ ನೈಟಿ ಮಾತ್ರ. ಸ್ಲೀವ್ ಅಟ್ಯಾಚ್ಡ್ ಇಲ್ಲ, ಅಂದರೆ ಅದರಲ್ಲೇ ಶೋಲ್ಡರಲ್ಲೇ ಸ್ಲೀವ್ ಬರುತ್ತಲ್ಲ ಆ ಥರದ್ದು. ಸ್ಲೀವ್ ಏನು ಅಟ್ಯಾಚ್ ಮಾಡೋದಿಲ್ಲ, ಸಪ್ರೇಟಾಗಿ ನೋಡಿ. ಆಲ್ಮೋಸ್ಟ್ ನೋಡಿರ್ತೀರಾ ಈ ಥರದ ನೈಟಿಗಳು, ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಇದು. ಏನು ಗೊತ್ತಾ, ಇಲ್ಲಿ ಸ್ಲೀವ್ ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೋತೀವಿ ಗೊತ್ತಾ, ಸ್ಲೀವ್ ನಾರ್ಮಲಾಗಿ ಇಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ವ. ಬಟ್ ಇದೇನಿಲ್ಲ, ಇದು ಫುಲ್ ಇಲ್ಲಿಂದ ನೆಕ್ಕಿಂದನೇ ಅಟ್ಯಾಚು. ಈಗ ನ್ಯೂ ಡ್ರೆಸ್ ಬರ್ತಾವಲ್ಲ ಆ ಥರದ್ದು. ಓಲ್ಡ್ ಮತ್ತೆ ತೋರಿಸ್ತೀನಿ, 1 ಸೆಕೆಂಡ್ ನೋಡಿ. ಈ ಥರ ಇದೆ, ದೊಡ್ಡದು. ಆ್ಯಕ್ಚುಲಿ ಇದು ನಂದಲ್ಲ ಗೈಸ್, ಬೇರೆಯವರು ಸ್ಟಿಚಿಂಗಿಗೆ ಕೊಟ್ಟಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ನೈಟಿ ಹಾಕೊಳ್ಳೋರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಬಟ್ ಇದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಹಿಂಗೆ ಫುಲ್ಲು ಫಿಟ್ಟಿಂಗೂ ಅಷ್ಟೇ. ನಾವು ನಮಗೆ ನಮ್ಮ ಸೈಜಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ, ನಾರ್ಮಲಾಗಿ ನೈಟಿ ಅಥವಾ ಏನಾದರೂ ಕಸ ಹೊಡಿಬೇಕಾದ್ರೆ ನಾವು ಈ ಥರ ಇಟ್ಕೊಂಡು ಹೊಡಿತೀವಿ, ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಇದೆಲ್ಲ. ಇದ್ರಲ್ಲಿ ಹಂಗಲ್ಲ,
ಫುಲ್ ಸ್ಟಿಫಾಗಿ ನೆಕ್ವರೆಗೂ ಕುತ್ಕೊಂಡ್ಬಿಡುತ್ತಂತೆ. ಹಿಂಗೆ ಬಿದ್ರೂ ಏನು ಅನ್ಸೋದಿಲ್ಲ, ಅಂದರೆ ಫುಲ್ ಕವರ್ ಆಗಿರುತ್ತೆ ನೆಕ್ಕು, ಒಂಥರ ಚೆನ್ನಾಗಿರುತ್ತೆ ಅಂತಂದರು. ಇದು ಆ್ಯಕ್ಚುಲಿ ನಮ್ಮ ಅಕ್ಕ ಸ್ಟಿಚ್ ಮಾಡೋದಕ್ಕೆ ಅವ್ರ ಮೆಡಿಕಲ್ ಹತ್ರ ಯಾರೋ ಕೊಟ್ಟಿದ್ದಂತೆ, ಸ್ಟಿಚ್ ಮಾಡಿಸೋದಕ್ಕೆ ಅಂತ ತಂದು ಕೊಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿದ್ದಾವೆ ಗೈಸ್ ನೋಡಿ, ಕಲರೂ ಅಷ್ಟೇ ಸಕ್ಕತ್ತಾಗಿದ್ದಾವೆ, ಒಂದಕ್ಕಿಂತ ಒಂದು. ನಾನು ಹೇಳಿದೆ, ನಾನು ಆಲ್ಮೋಸ್ಟ್ ನೈಟಿ ಜಾಸ್ತಿ ಏನು ವೇರ್ ಮಾಡಲ್ಲ, ಬಟ್ ಆದರೂ ಇವು ಕಲರ್ಸು ಇದು ಕ್ವಾಲಿಟಿ ನೋಡಿ ರೇಟ್ ಕೇಳು ನಾನು ತಗೋಬೇಕು ಅಂತ ಹೇಳಿ ಕಳಿಸಿದ್ದೀನಿ. ಆನ್ಲೈನ್ ಆಗಿದ್ದಿದ್ರೆ ಲಿಂಕ್ ಇಸ್ಕೊಂಡ್ಬಿಟ್ಟು ಪರ್ಚೇಸ್ ಮಾಡ್ಬೋದಾಗಿತ್ತು, ಬಟ್ ಇದು ಆಫ್ಲೈನ್ ಅಲ್ವಾ, ಏನು ಮಾಡೋಕ್ಕಾಗೋದಿಲ್ಲ. ಕಲರ್ಸ್ ಅಂತೂ ಸಕ್ಕತ್ತಾಗಿದ್ದಾವೆ ಗೈಸ್, ಒಂದಕ್ಕಿಂತ ಒಂದು ನೋಡಿ. ಇದೊಂದು ಕಲರು, ಆಮೇಲೆ ಇದೊಂದು ಕಲರು, ಎಲ್ಲ ಕಾಟನ್ ನೈಟಿನೇ, ನೋಡೋದಕ್ಕೆ ಮಾತ್ರ ಸಕ್ಕದಾಗಿದ್ದಾವೆ. ಬ್ಯಾಕ್ ಈ ಥರ ಡಿಸೈನ್ ಇದೆ ಗೈಸ್, ಫ್ರಂಟ್ ಈ ಥರ ಎಲ್ಲ ಪೈಪಿಂಗ್ ಕೊಟ್ಟಿದ್ದಾರೆ, ಒಂಥರ ಚೆನ್ನಾಗಿದೆ ಅನಿಸ್ತು ನನಗೆ. ನಾರ್ಮಲ್ ನೈಟಿಗಿಂತನೂ ಇವು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ ಅಂತ ಅನಿಸ್ತಾ ಇದೆ. ಅಲ್ವಾ, ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಕಲರ್ ಮಸ್ತಾಗಿದೆ ಗೈಸ್, ಬ್ಲ್ಯಾಕು ಸಕ್ಕದಾಗಿ ಕಾಣ್ತಾ ಇದೆ. ಕೇಳಬೇಕು ಗೈಸ್ ಅವ್ರು ಎಲ್ಲಿ ತಗೊಂಡ್ರು ಅಂತೇಳಿ, ಇಲ್ಲಾಂದ್ರೆ ಅವ್ರ ಹತ್ರ ಆದ್ರೂ 2 ತರಿಸ್ಕೊತೀನಿ. ಕಲರ್ ಹೋಗೋದಿಲ್ಲ, ಕಲರ್ ಶೇಡ್ ಆಗಲ್ಲ. ಒಂದು ಓಲ್ಡ್ ನೈಟಿ ಕೊಟ್ಟಿದ್ದಾರೆ ಒಂದು ಅಳತೆಗೆ ಅಂತ ಹೇಳಿ, ಈ ಅಳತೆಗೆ ಸ್ಟಿಚ್ ಮಾಡಿ ಅಂತ ನೋಡಿ. 5 ನೈಟಿ ಕೊಟ್ಟಿದ್ದಾರೆ, 5 ನೈಟಿ ಕಲರೂ ಸಕ್ಕತ್ತಾಗಿದ್ದಾವೆ ಗೈಸ್. ಓಲ್ಡ್ ನೈಟಿಲ್ಲೂ ಅಷ್ಟೇ ಗೈಸ್ ಅವ್ರದ್ದು ಹಳೆ ನೈಟಿನೂ ಅಷ್ಟೇ ಕೊಟ್ಟಿದ್ದಾರೆ, ಅದು ಇದೇ ಥರದ್ದೇ, ಅದೂ ಏನು ಕಲರ್ ಹೋಗಿಲ್ಲ. ಕಾಟನು ಕೆಲವೊಂದು ಕಲರ್ ಹೋಗುತ್ತೆ, ಇದು ಹಂಗೇನಿಲ್ಲ ಗೈಸ್, ಕಲರ್ ಹೋಗಲ್ವಂತೆ. ನೋಡೋಣ ನೆಕ್ಸ್ಟ್ ಟೈಮ್ ಅವರು ಏನಾದರೂ ಸಿಕ್ಕಿದ್ರೆ, ಅಂದರೆ ಇವು ಇಸ್ಕೊಂಡು ಹೋಗೋದಕ್ಕೆ ನಮ್ಮ ಅಕ್ಕ ಬರ್ತಾರೆ, ಅವ್ರು ಬರೋದಿಲ್ಲ. ಅವ್ರಿಗೆ ಹೇಳಿ ಕಳಿಸಿದ್ದೀನಿ ನಾನು, ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿ ಅಂತ. ನಿಯರ್ ಬೈ ಎಲ್ಲಾದರೂ ಇದ್ದರೆ ನಾನು ಖಂಡಿತ ಹೇಳ್ತೀನಿ, ನಿಮ್ಗೂ ಪರ್ಚೇಸ್ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಕೊಳ್ಳಿ. ನೈಟಿ ವೇರ್ ಮಾಡದೇ ಇರೋರಿಗೆಲ್ಲ ಏನೂ ಇದು ಅವಶ್ಯಕತೆ ಇಲ್ಲ, ವೇರ್ ಮಾಡೋರಿಗೆ ಅಷ್ಟೇ. ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು ಗೈಸ್, ಅದರಲ್ಲೂ ಆನ್ಲೈನ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು. ಏನು ಗೊತ್ತಾ, ಲಿಂಕ್ ಕಳಿಸ್ಬಿಟ್ರೆ ಸಾಕು, ಈಗೆಲ್ಲ ಪರ್ಚೇಸ್ ಮಾಡ್ತಿದ್ರು. ಈಗ ಮೀಶೋ ಫ್ಲಿಪ್ಕಾರ್ಟಲ್ಲೆಲ್ಲ ಹಾಗೆ ಅಲ್ವಾ ಮಾಡೋದು, ಲಿಂಕ್ ಇದ್ದರೆ ಸಾಕು ಎಲ್ಲ ಪರ್ಚೇಸ್ ಮಾಡಿಬಿಡ್ತಾರೆ. ನೋಡೋಣ ನೆಕ್ಸ್ಟ್ ಟೈಮ್. ನಿಮಗೆಲ್ಲ ಯಾರಿಗಾದ್ರೂ ಇಷ್ಟ ಆದರೆ ಹೇಳಿ, ಚೆನ್ನಾಗಿದ್ದಾವೆ ಅಂತ ಹೇಳಿ, ನಾನು ಖಂಡಿತ ಅಡ್ರೆಸ್ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.